ವೀಕ್ಷಕರೇ ನಮಸ್ಕಾರ. ವಾರಾಂತ್ಯ ಬಂದಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆ ಕೂಡ ಶುರುವಾಗಿದೆ. ಹೀಗಿರುವಾಗ ಟಾಪ್ 6 ಸ್ಪರ್ಧಿಗಳ ಪೈಕಿಯಲ್ಲಿ ಒಬ್ಬ ಸ್ಪರ್ಧಿ ಎಲಿಮಿನೇಟ್ ಆಗಿದ್ದಾರೆ. ಬಿಗ್ ಶಾಕಿಂಗ್ ಏನಪ್ಪಾ ಅಂತ ಹೇಳಿದ್ರೆ, ಇಬ್ಬರು ಮಹಿಳಾ ಸ್ಪರ್ಧಿಗಳ ಪೈಕಿಯಲ್ಲಿ ಒಬ್ಬ ಸ್ಪರ್ಧಿ ಈ ವಾರದಲ್ಲಿ ಎಲಿಮಿನೇಟ್ ಆಗಿರುವಂತದ್ದು. ಹಾಗಿದ್ರೆ ಗ್ರ್ಯಾಂಡ್ ಫಿನಾಲೆಗೆ ಟಾಪ್ 6 ಸ್ಪರ್ಧಿಗಳಿದ್ರು. ಇವಾಗ ಟಾಪ್ 5 ಸ್ಪರ್ಧಿಗಳು ಯಾರ್ಯಾರು, ಹಾಗೆ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದಂತಹ ಸ್ಪರ್ಧಿ ಯಾರು, ಇದೆಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ವೀಕ್ಷಕರೇ, ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಟಾಪ್ 6 ಸ್ಪರ್ಧಿಗಳಿದ್ರು. ಅದರಲ್ಲಿ ಮೋಕ್ಷಿತಾ, ಭವ್ಯ, ಮಂಜು, ರಜತ್, ಹನುಮಂತು ಹಾಗೆ ತ್ರಿವಿಕ್ರಮ್ ಅವರು ಈ ಒಂದು 6 ಜನ ಸ್ಪರ್ಧಿಗಳ ಪೈಕಿಯಲ್ಲಿ ಈ ಒಂದು ಗ್ರ್ಯಾಂಡ್ ಫಿನಾಲೆಗೂ ಮುಂಚೆನೆ ಒಬ್ಬ ಸ್ಪರ್ಧಿ ಎಲಿಮಿನೇಟ್ ಆಗಿರುವಂತದ್ದು. ಈಗಾಗಲೇ ಗ್ರ್ಯಾಂಡ್ ಫಿನಾಲೆ ಕೂಡ ಒಂದು ದಿನದ ಎಪಿಸೋಡ್ ಕೂಡ ಮುಗಿದಿದೆ. ಶೂಟಿಂಗ್ ಎಲ್ಲ ಕೂಡ ಇವತ್ತು ಏನು ಟೆಲಿಕಾಸ್ಟ್ ಆಗ್ಬೇಕಾಗಿತ್ತು ಆ ಎಪಿಸೋಡ್ಗಳೆಲ್ಲ ಕೂಡ ಕಂಪ್ಲೀಟ್ ಆಗಿದೆ. ಸೊ ಆ ಒಂದು ಪೈಕಿಯಲ್ಲಿ ಡೇಂಜರ್ ಝೋನ್ ನಲ್ಲಿ ಭವ್ಯ ಅವರಿದ್ದಾರೆ. ಭವ್ಯ ಅವರು ಅತಿ ಕಡಿಮೆ ವೋಟ್ ಗಳನ್ನ ಪಡೆದುಕೊಂಡು ಈ ಒಂದು ಗ್ರ್ಯಾಂಡ್ ಫಿನಾಲೆಗೂ ಮುಂಚೆನೆ ಎಲಿಮಿನೇಟ್ ಆಗಿರುವಂತದ್ದು. ಭವ್ಯ ಅವರು ತುಂಬಾ ಸ್ಟ್ರಾಂಗ್ ಕ್ಯಾಂಡಿಡೇಟ್. ಯಾವುದೇ ಕಾರಣಕ್ಕೂ ಕೂಡ ಅವರು ಎಲಿಮಿನೇಟ್ ಆಗದಲ್ಲೇ ಆಟವನ್ನ ಆಡ್ತಿದ್ದಂತಹ ಸ್ಪರ್ಧಿ. ಸ್ಟ್ರಾಟಜಿಯನ್ನ ಮಾಡೋದಾಗಿರ್ಬೋದು, ಟಾಸ್ಕ್ ಗಳನ್ನ ಅದ್ಭುತವಾಗಿ ಆಟವನ್ನ ಆಡ್ತಿದ್ರು. ಸತತವಾಗಿ ಬ್ಯಾಕ್ ಟು ಬ್ಯಾಕ್ 3 ಬಾರಿ ಕ್ಯಾಪ್ಟನ್ ಕೂಡ ಆಗಿದ್ರು. ಹಾಗೆ ಉತ್ತಮ ಕೂಡ ತೆಗೆದುಕೊಂಡಿದ್ರು. ಸೊ ಇದೆಲ್ಲ ಗಮನಿಸಿದಾಗ ಸೊ ಇವರಿಗೆ ಈ ಒಂದು ಟ್ರೋಫಿ ಪಡೆದುಕೊಳ್ಳುವಂತಹ ಅರ್ಹತೆ ಇತ್ತು ಅಂತ ಅನಿಸ್ತಾ ಇತ್ತು. ಆದ್ರೆ ಅನ್ಫಾರ್ಚುನೇಟ್ಲಿ ಭವ್ಯ ಅವರು ಈ ಒಂದು ಟ್ರೋಫಿಯನ್ನ ಪಡೆದುಕೊಳ್ಳೋದಕ್ಕೆ ಆಗ್ಲಿಲ್ಲ. ಗ್ರ್ಯಾಂಡ್ ಫಿನಾಲೆ ಫಸ್ಟ್ ಡೇನೆ ಈ ಒಂದು ಎಲಿಮಿನೇಷನ್ ಪ್ರಕ್ರಿಯೆ ಕೂಡ ಶುರುವಾಗಿದ್ದು 6ನೇ ಸ್ಪರ್ಧಿಯಾಗಿ ಭವ್ಯ ಅವರು ಎಲಿಮಿನೇಟ್ ಆಗಿದ್ದಾರೆ. ಟಾಪ್ 6 ಸ್ಪರ್ಧಿಗಳ ಪೈಕಿಯಲ್ಲಿ ಭವ್ಯ ಅವರು ಎಲಿಮಿನೇಟ್ ಆಗಿ ಟಾಪ್ 5 ಸ್ಪರ್ಧಿಗಳಲ್ಲಿ ಉಳಿದಂತ ಸ್ಪರ್ಧಿಗಳು ಈಗ ಸೇರ್ಕೊಂಡಿರುವಂತದ್ದು. ಸದ್ಯ ಭವ್ಯ ಅವರು ಎಲಿಮಿನೇಟ್ ಆಗಿರೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರು ಕೂಡ ಇದೆ. ಹಾಗೆ ಒಂದ್ ಕಡೆ ಖುಷಿ ಕೂಡ ಇದೆ. ಯಾಕಂದ್ರೆ ಕೆಲವು ಕಡೆ ಅವರು ತುಂಬಾ ಆಟಿಟ್ಯೂಡ್ ಮಾತುಗಳನ್ನ ಮಾತಾಡ್ತಿದ್ರು. ಅದು ಒಂದ್ ಕಡೆ ಬೇರೆಯವ್ರಿಗೆ ಹರ್ಟ್ ಆಗ್ತಿತ್ತು. ವೀಕ್ಷಕರು ಕೂಡ ಸಿಕ್ಕಾಪಟ್ಟೆ ಅದು ಬೇಜಾರಾಗುವಂತ ವಿಚಾರಗಳಾಗ್ತಿತ್ತು ಮಂಜು ಅವ್ರನ್ನ ಟಾರ್ಗೆಟ್ ಮಾಡಿದಾಗೆಲ್ಲ. ಸೊ ಟಾಸ್ಕ್ ಅನ್ನು ಚೆನ್ನಾಗಿ ಆಡಿದ್ರು, ಸತತವಾಗಿ ಕ್ಯಾಪ್ಟನ್ ಕೂಡ ಆಗಿದ್ರು. ಸೊ ಇದೆಲ್ಲ ಗಮನಿಸಿದಾಗ ಇವ್ರಿಗೂ ಕೂಡ ಒಂದು ಟ್ರೋಫಿ ಸಿಗ್ಬಹುದು ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇತ್ತು. ಆದ್ರೆ ಇವ್ರ ಕೈಯಾರೆ ಆ ಒಂದು ಟ್ರೋಫಿಯನ್ನ ಮಿಸ್ ಮಾಡ್ಕೊಂಡ್ರು ಅಂತ ಅನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.